ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್, ರಾಮದುರ್ಗದಲ್ಲೂ ಗ್ಯಾಸ್ಗಾಗಿ ಪರದಾಟ. ಹೌದು, ಇರಾನ್, ಇಸ್ರೇಲ್, ಅಮೆರಿಕ ದೇಶಗಳ ನಡುವಿನ ಯುದ್ಧವು ಇಂದಿಗೆ 25ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಎಫೆಕ್ಟ್ ನಮ್ಮ ಭಾರತ ದೇಶದ ಮೇಲೆಯೂ ಬೀರಿದೆ. ಈ ಯುದ್ಧದ ಪರಿಣಾಮದಿಂದ ದೇಶದ ಹಲವಾರು ಕಡೆ ಗ್ಯಾಸ್ ಸಿಲಿಂಡರ್ ಮತ್ತು ಪೆಟ್ರೋಲ್, ಡೀಸೆಲ್ಗಳ ಕೊರತೆಯಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗುತ್ತಿರುವ ಘಟನೆಗಳು ನಡೆಯುತ್ತಿವೆ. ಅದೇ ರೀತಿಯಾಗಿ ರಾಮದುರ್ಗ ಪಟ್ಟಣದಲ್ಲಿಯೂ ಕೂಡ ಮಂಗಳವಾರ ಗ್ಯಾಸ್ ಸಿಲಿಂಡರ್ಗಳ ಕೊರತೆಯಿಂದ ಸಾರ್ವಜನಿಕರು ಪರದಾಡುತ್ತಿರುವ ದೃಶ್ಯ ಕಂಡುಬಂದಿತು. ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ರೇಣುಕಾ ಟ್ರೇಡರ್ಸ್ ಗ್ಯಾಸ್ ಏಜೆನ್ಸಿಯ ಮುಂದೆ ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಬೆಳಿಗ್ಗೆಯಿಂದಲೇ ಗ್ಯಾಸ್ ಸಿಲಿಂಡರ್ಗಾಗಿ ಸರತಿ ಸಾಲಿನಲ್ಲಿ ನಿಂತು ಸಿಲಿಂಡರ್ಗಳನ್ನು ತೆಗೆದುಕೊಂಡು ಹೋದರು. ಈ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ಗುತ್ತಿಗೆದಾರರು ಮಾತನಾಡಿ, ನಮ್ಮ ಇಂದಿರಾ ಕ್ಯಾಂಟೀನ್ಗೆ ವಾರದಲ್ಲಿ 4 ವಾಣಿಜ್ಯ ಸಿಲಿಂಡರ್ಗಳು ಬೇಕು. ಈಗ ಏಜೆನ್ಸಿಯವರು ವಾಣಿಜ್ಯ ಸಿಲಿಂಡರ್ಗಳ ಕೊರತೆ ಇದೆ ಎನ್ನುತ್ತಿದ್ದಾರೆ. ಇದರಿಂದ ನಾವು ಇಂದಿರಾ ಕ್ಯಾಂಟೀನ್ ಅನ್ನು ಬಂದ್ ಮಾಡುವ ಪರಿಸ್ಥಿತಿ ಬಂದಿದೆ ಎಂದು ಹೇಳಿದರು. ನಂತರ ರೇಣುಕಾ ಟ್ರೇಡರ್ಸ್ ಗ್ಯಾಸ್ ಏಜೆನ್ಸಿಯ ಮಾಲೀಕರಾದ ಸುಭಾಷ್ ಮಾವರ್ಕರ್ ಮಾತನಾಡಿ, ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಕಾರಣ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಉಂಟಾಗಿದೆ. ನಮಗೂ ಕೂಡ ಬೇಡಿಕೆಗೆ ತಕ್ಕಷ್ಟು ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆಯಾಗದೇ ಇದ್ದಿದ್ದರಿಂದ ಇಲ್ಲಿ ಕೊರತೆ ಉಂಟಾಗಿದೆ. ಆದ್ದರಿಂದ ಸಾರ್ವಜನಿಕರು ಕೂಡ ಸಹಕರಿಸಬೇಕು. ಬುಕ್ ಮಾಡಿದವರಿಗೆ ನೇರವಾಗಿ ಅವರ ಮನೆಗೆ ಗ್ಯಾಸ್ ಸಿಲಿಂಡರ್ಗಳನ್ನು ತಲುಪಿಸುತ್ತೇವೆ. ಯಾರೂ ಕೂಡ ಧೃತಿಗೆಡಬೇಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ಇಲ್ಲಿ ಸರ ಸಪ್ಲೈ ಬರಬರಿ ಆಗೋಲ್ರಿ. ನಾವು ಕ್ಯೂ ಹಚ್ಚಿ ಸಾಕಾತ್ರಿ. ಈಗ ಮತ್ತೆ ಮನಿಗೆ ಡೆಲಿವರಿ ಕೊಡ್ತಾನೆ ಅಂತಾರೆ, ಬರೋ ಮಟ್ಟ ಕಾಯುದ್ರಿ. ಏನ್ ತೊಂದರೆ ಆಗ್ತಾ ಇದೆ ಇವಾಗ? ನಾವು ಒಂದೊಂದು ಎರಡು ಇದ್ದಾರೆ, ಎಲ್ಲ ಸರ್ ಸ್ಟಾಕ್ ಮಾಡ್ಯಾರಿ. ಒಬ್ಬೊಬ್ರು ಇದ್ದಾರೆ, ಮತ್ತೆ ಅನುಕೂಲ ಮತ್ತೆ ಅಂಗಡಿ ಸುದ್ದಿ ಮಾಡಿ ಬಂದಿವಿ ನಾವು. ಅದಕ್ಕೆ ನೀವು ಮತ್ತೆ ಬರೋಂಗ್ ಮಾಡ್ರಿ. ಏನ್ ಹೇಳಿದ್ರಿ ಮಾಲಕ್ರ ಅಂತಾರೆ, ವೇಟ್ ಮಾಡ್ರಿ, ನೋಡ್ ಬಂದು ಕೊಡ್ತೀವಿ, ಇಲ್ಲ ಅಂದ್ರೆ ಮತ್ತೆ ನಾಳೆ ಕೊಡ್ತೀವಿ ಅಂತಾರೆ. ಏನ್ರಿ ಹಚ್ಚೆ ಬಾ ದಿನ ಆತ, ಏನ್ ಗ್ಯಾಸ ಬರೋವಲ್ಲು, ಎಲ್ಲಾರು ಬಂದ್ ಹೊಂಟಿವ್ರಿ. ಮತ್ತ ನಿನ್ನೆ ಮಂಗಳವಾರ ಕೊಡ್ತೀನಿ ಅಂದ್ರಿ, ಸೋಮವಾರ ಬಂದಿದ್ದು, ರವಿವಾರ ಬಂದಿದ್ದು ಕೊಟ್ಟಿಲ್ಲ. ಗ್ಯಾಸ್ ಪ್ರಾಬ್ಲಮ್ ಬಹುಶಃ ಅಂತ ನಮ್ದು ಅನ್ಸುತ್ತೆ. ಅವರು ಪಾಳೆ ಮೇಲೆ ಕೊಡ್ಬೇಕಲ್ಲ? ಹಾ, ಪಾಳೆ ಮೇಲೆ ಕೊಡ್ಬೇಕು. ಇವತ್ತು ಹೆಂಗ್ ಕೊಡ್ಬೇಕು? ಅವರು ಇವತ್ತು ಹಚ್ಚಲ್ರಿ, ಬಾ ದಿನ ಆತಲ್ರಿ ಹಚ್ಚೆ. ಪೂರ್ವದಲ್ಲಿ ಹಚ್ಚಿದವ್ರಿಗೆ ಪಾಳೆ ಮೇಲೆ ಹಾ, ಆದ್ರ ಮತ್ ಅವ್ರು ಹೇಳ್ಬೇಕಲ್ರಿ, ಏನ್ರ ಬೋರ್ಡ್ ಹಾಕ್ಬೇಕ, ಹಿಂಗ ಮನೆಗೆ ಬಂದ್ ಸಪ್ಲೈ ಮಾಡ್ತೇವ ಅಂತೇಳಿ. ಏನ್ರ ಏನಿಲ್ರಿ, ಫಸ್ಟ್ ಹಚ್ಚಿದಾರಿ ಕೊಡ್ರಿ. ಎಲ್ಲಾರು ಒಬ್ಬೊಬ್ರು ಡಬಲ್ ಗ್ಯಾಸ್ ಇರ್ತೈತಿ, ಒಬ್ಬರು ಸಿಂಗಲ್ ಇರ್ತದ್ರಿ. ಒಟ್ಟು ಯಾರು ಜಲ್ದಿ ಹಚ್ಚಿರ್ತಾರ ಅವ್ರಿಗೆ ಮನೆಗೆ ಡೆಲಿವರಿ ಮಾಡ್ರಿ ಅಂತ ಹೇಳಕ್ ಇಷ್ಟ. ತೊಂದ್ರೆ ಅನ್ನಕ್ ಏನೈತಿರಿ, ಈಗ ಇಟ್ಟು ದಿವಸ ಎಲ್ಲಾರಿಗೂ ಇಲ್ಲಿ ಬಂದವ್ರಿಗೆಲ್ಲ ಕೊಡಕತ್ತಿದ್ರ. ಇವತ್ತಿನಿಂದ ನಾವು ಹೋಮ್ ಡೆಲಿವರಿ ಕೊಡ್ತೀನಿ ಅಂತಾರ. ಹೌದ್ರಿ, ಇವತ್ತು ನಾವು ಇಲ್ಲಿ ಬಂದೀವಿ, ಎಲ್ಲರಿಗೂ ಗೊತ್ತೈತಿ ಹೋಮ್ ಡೆಲಿವರಿ ಕೊಡ್ತೀವಿ ಅಂತಾರ. ಎಷ್ಟೋ ಹಳ್ಳಿ ಮಂದಿಗೆ ಗೊತ್ತಿಲ್ಲ ವಿಷಯ. ಅವ್ರಿಗೆ ಹೆಂಗೆ ಹೋಗಿ ಹೋಮ್ ಡೆಲಿವರಿ ಕೊಡ್ತಾರ? ಮತ್ತೆ ಬೆಳಿಗ್ಗೆ 4 ಗಂಟೆಗೆ ಬಂದ್ರೆ ಇಲ್ಲಿ ಪಾಳೆ ಹಾಸ್ತಾರ. ಅವ್ರಿಗೆ ಗೊತ್ತಾಗೋದಿಲ್ಲ. ಅದಕ್ಕೇನೈತಿ, ದಯವಿಟ್ಟು ಇಲ್ಲಿ ಯಾರು ಬಂದಾರಲ್ಲ ಅವ್ರಿಗೆ ಕೊಡಾಕ್ ವ್ಯವಸ್ಥೆ ಮಾಡ್ಕೋರಿ. ಯಾಕೆ ಎಷ್ಟೋ ಮನೆಗೆ ಇನ್ನೂ ಕುಡಾಕ್ ನೀರು ಇಲ್ದಂಗೆ ಆಗೈತೆ ಪರಿಸ್ಥಿತಿ. ಗುಡ್ಡಕ್ಕೆ ಹೋದ್ರೆ ಫಾರೆಸ್ಟ್ ಆಫೀಸರ್ ಹಿಡಿತಾರ, ಅಲ್ಲಿ ತಂದು ಕಟ್ಟಿಗೆ ಮಾಡೋದು ಹೆಂಗ? ಅದಕ್ಕೆ ದಯವಿಟ್ಟು ಏನೈತಿ, ಇಲ್ಲಿ ಏನು ಬಂದಾರ ಅವ್ರಿಗೆಲ್ಲ ಕೊಡು ವ್ಯವಸ್ಥೆ ಮಾಡಿದ್ರೆ ಭಾಳ ಒಳ್ಳೇದಾಗ್ತೈತಿ ಅಂತ ಅಂತಾರೆ. ಇಂದಿರಾ ಕ್ಯಾಂಟೀನ್ದವ್ರು ಮಾತಾಡೋದ್ರಿ. ಏನೈತಪ್ಪ ಅಂತಂದ್ರೆ ನಾವು ಬೇರೆ ಕಡೆ ಇಂಡಿಯನ್ ಗ್ಯಾಸ್ ತೊಗೊಳಕತ್ತಿದ್ವಿ. ಬಟ್ ಅವ್ರು ನಮಗೆ ಕೊಡಾಕತ್ತಿದ್ರು ಇಂಡಿಯನ್ ಗ್ಯಾಸ್ ಕೊಡಾಕತ್ತಿದ ತಕ್ಷಣ ನಾವು ಏನು ಮಾಡಿದ್ರು, ಇವರು ಒಬ್ರು ಬಂದ ಕೂಡಲೇ ನಿಮ್ಗೆ ಏನು ಬುಕ್ಕಿಂಗ್ ಬೇಡ, ಏನು ಬೇಡ್ರಿ, ನಿಮಗೆ ಕ್ಯಾಂಟೀನ್ಗೆ ಆಗುವಂಗೆ ಗ್ಯಾಸ್ ಕೊಡ್ತೀವಿ ಅಂತ ಹೇಳಿದರು. ಹೇಳಿದ ತಕ್ಷಣ ಆಯ್ತು ಹೇಳ್ರಿ, ನಿಮ್ದ ಮಾಡ್ಕೋತೀವಿ ಅಂತೇಳಿ ಇವ್ರದ್ದು ರೆಗ್ಯುಲೇಟರ್ ತೊಗೊಂಡು ಇವ್ರದ್ದು ಮಾಡೀವಿ. ನಮ್ಗೆ ಸುಮಾರು 3 ತಿಂಗಳು ಕೊಟ್ರಿ ಇವ್ರು. 3 ತಿಂಗಳ ಆದ ನಂತರ ಗ್ಯಾಸ್ ವಾಲ್ಟೇಜ್ ಐತ್ರಿ, ಈಗ ನಮ್ಮ 1ನೇ ತಾರೀಕಿನ ಮಟ್ಟ ಬರಂಗಿಲ್ಲ ಅಂತಂದ್ರೆ ಅಂದ ತಕ್ಷಣ ನಾವೇನು ಮಾಡೀವಿ, ಆಯ್ತು ರೀ ನಮಗೆ ಒಟ್ಟು ನಮ್ಗೆ ಗ್ಯಾಸ್ ಇದಕ್ಕೆ ಇದು ಕ್ಯಾಂಟೀನ್ ಗ್ಯಾಸ್ ಆಗುವಂಗೆ ಕೊಟ್ರಿ ಅಂತ ಅಂದ್ವಿ. ಅಂದ ತಕ್ಷಣ ಕೊಟ್ಟರು. 1-4 ದಿವಸ ಕೊಟ್ಟಿದ್ದರಿಂದ ಏನಂದ್ರು, ಇಲ್ರಿ ನಿಮ್ಮ ಇದಕ್ಕೆ ಲೆಟ್ರ್ ತೊಗೊಂಬರ್ರಿ ನಿಮ್ಮ ಮುನ್ಸಿಪಾಲ್ಟಿ ಅಂತ. ಮುನ್ಸಿಪಾಲ್ಟಿ ಸಾಹೇಬ್ ಚೀಫ್ ಆಫೀಸರ್ ಕಡೆ ಅಂತ ಒಂದು ಲೆಟ್ರ್ ತಂದು ಕೊಟ್ಟಿವಿ. 2 ದಿವಸ ಕೊಟ್ಟರು. ಲೆಟ್ರ್ ತಂದು ಕೊಟ್ಟಿದ್ದರಿಂದ ಏನಾಯ್ತು, ಆಮೇಲೆ ಈಗ ನೀವು ಡಿಪಾಸಿಟ್ ಮಾಡಬೇಕು. ಎಷ್ಟು ಮಾಡಬೇಕು? 2 ಟ್ಯಾಕಿಗೆ 9,800 ರೂಪಾಯಿ ಮಾಡಿದ್ದೀವಿ. ಮಾಡಿದಿಂದ ಏನಾಯ್ತು, ಈಗ 2 ಟ್ಯಾಕ್ ಕೊಟ್ಟರು. ಮತ್ತು ನಿನ್ನೆ ಬಂದ್ವಿ, ಕಮರ್ಷಿಯಲ್ ಬಂದಿಲ್ರಿ, ಇವತ್ತು ಬಂದಿವಿ, ಕಮರ್ಷಿಯಲ್ ಬಂದಿಲ್ರಿ ಅಂತನಾಯ್ತು. ಆಮೇಲೆ ನಮಗೆ ಸಣ್ಣ ಗ್ಯಾಸರ್ ಕೊಡ್ರಿ. ಸುಮಾರು ಹೋಟೆಲ್ಗಳಿಗೆ ಸಣ್ಣ ಗ್ಯಾಸ್ ನಡೆದವು. ಈಗ ನಮ್ಮ ಗೌರ್ಮೆಂಟ್ ಕ್ಯಾಂಟೀನ್ಗೆ ಯಾಕೆ ಕೊಡಂಗಿಲ್ಲ ಅಂತ ಪ್ರಶ್ನೆ ಕೇಳಿದ್ವಿ. ಹಂಗೆ ಕೊಡಕ್ಕೆ ಬರಂಗಿಲ್ಲ ಅಂತಂದು ಮತ್ತು ಈ ಕ್ಯಾಂಟೀನ್ ಬಂದ್ ಮಾಡ್ಬೇಕಾಗ್ತದೆ ಅಂತಂದ್ರೆ, ಇನ್ನು ನಾಳೆ ಬರ್ತೈತೆ ಅನ್ನೋದು. ಬಟ್ ಇನ್ನೊಂದು ಏನಂತಂದು ಸರ, ಅವ್ರು ಕೊಟ್ಟಿದ್ದು 2 ಡಿಪಾಸಿಟ್ ಮಾಡಿ
ನಮ್ಮ ಹಳೆ ಅಂಗಡಿದ್ದು 2 ಡಿಪಾಸಿಟ್ ಇಲ್ಲೇ ಮಾಡಿ ನಾನು 4 ಟ್ಯಾಕ್ ತೊಗೊಂಡಿನಿ ಕಮರ್ಷಿಯಲ್. 4 ಟ್ಯಾಕಿ ಒಮ್ಮೆ ಕೊಟ್ರಪ್ಪ ಅಂತಂದ್ರೆ ನಮಗೆ ಒಂದು 8 ದಿವಸ ಹೋಗ್ತೈತಿ. 4 ಟ್ಯಾಕಿ ಅಂತಂದ್ರೆ 6 ದಿವಸ ನಮ್ಮ ಕ್ಯಾಂಟೀನ್ ನಡೀತೈತಿ. 6 ದಿವಸ ಹೋಗಿ ಮತ್ತೆ ಬಂದಾಗ ಕೊಡುವಂತಾರೆ ಅಂತ ನಾವು ಅಂತೀವಿ. ಇವ್ರು ಏನಂತಾರೆ ಬರೀ 2 ಟ್ಯಾಂಕ್ ಕೊಡ್ತಾರೆ ಸರ್. 2 ಟ್ಯಾಂಕ್ ಕೊಟ್ಟು ಎಷ್ಟು ಬರೀ ಇವತ್ತಿನ 4 ದಿವಸ ಆಯ್ತು. ಹೆಂಗೆ ಕ್ಯಾಂಟೀನ್ ನಡೆಸೋದ್ರಿ? ಈ ಪರಿಸ್ಥಿತಿ ನಮ್ದಾಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ನಮಗೆ ಒಂದು ಸ್ವಲ್ಪ ಕ್ಯಾಂಟೀನ್ ಅನುಕೂಲವಾಗಿ ಮಾಡಿಕೊಡ್ರಿ. ಸಾರ್ವಜನಿಕರ ಬಡವರ ಬಗ್ಗೆ ಐತಿ, ಅನುಕೂಲ ಮಾಡಿಕೊಡ್ರಿ ಅಂತೇಳಿ ನಿಮ್ಮಲ್ಲಿ ವಿನಂತಿ ಕೇಳ್ತೀನಿ. ಸಿಲಿಂಡರ್ ಗ್ಯಾಸ್ಗಾಗಿ ಬಹಳಷ್ಟು ಜನ ಲೈನ್ ನಲ್ಲಿ ನಿಲ್ಕೊಂಡಾರೆ. ಕಾರಣ ಏನು? ಕೊರತೆಯ ಕಾರಣ ಅಥವಾ ತಾವು ಸರಿಯಾಗಿ ಸರ್ವಿಸ್ ಕೊಡ್ತಾ ಇಲ್ಲ? ಸರ್, ಕೊರತೆ ಕಾರಣ. ನಮಗೆ 3 ತಾರೀಕು ಮಟ್ಟ ಫ್ರೀ ಡೆಲಿವರಿ ಇದ್ದಂಗೆ ಐತ್ರಿ. ಬೇಡದಷ್ಟು ಗಾಡಿ ಬರ್ತಿದ್ದು. 3 ತಾರೀಕಿಂದ ಸಪ್ಲೈ ಭಾಳ ಕಡಿಮೆ ಆಗೈತಿ. ನಮ್ಗೆ ಇಲ್ಲಿ ಮಟ್ಟ 5700 ಕಸ್ಟಮರ್ ವೇಟಿಂಗ್ದಾಗ ಅದಾರ. ಮತ್ತೆ ಇಲ್ಲಿ ದಿನ ಬಂದು ಇವತ್ತು ಬುಕ್ ಮಾಡಿ ಇವತ್ತು ಒಯ್ಯೋ ಜನ ಭಾಳ ನಮ್ಗೆ ಕಿರಿಕಿರಿ ಮಾಡಾಕತ್ತಾರ. ಅದು ಸ್ವಲ್ಪ ನಮಗೆ ಪೊಲೀಸ್ ಸೆಕ್ಯೂರಿಟಿ ಬೇಕು ಸ್ವಲ್ಪ ನಮಗೆ. ಏನು ಹೇಳಿದ್ರು ಅವ್ರು ಕೇಳೋದಿಲ್ಲ. ಈ ಮನೆ ಸಪ್ಲೈ ಬಂದ್ ಮಾಡಿದ್ರೆ ತಾವು? ಇಲ್ಲ, ಕೊಡಾಕತ್ತೀವಿ. ಹೆಚ್ಚು ಬಂದ್ರೆ ನಿನ್ನೆ 2 ಗಾಡಿ ಬಂದಿದ್ದು ರೀ. ಮನಿಗೂ 380 ಸಿಲಿಂಡರ್ ಮನಿ ಕಳ್ಸೀವ್ರಿ. 300 ಸಿಲಿಂಡರ್ ಇಲ್ಲಿ ಕೊಟ್ಟಿವಿ. ಇಲ್ಲಿ ಜನ ಭಾಳ ತೊಂದರೆ ಮಾಡೋದ್ರಿಂದ ನಮ್ಮ ಹೊರಗೆ ಬಿಡುವುದಿಲ್ಲ, ಕೊಡ್ಲಿಕ್ಕೆ ತ್ರಾಸ ಮಾಡ್ತಾರೆ. ಅದಕ್ಕೆ ಕೊಟ್ಟಿದ್ದೀವಿ. ಏನ್ ಸೊಲ್ಯೂಷನ್ ಏನ್ ಹುಡುಕಿದ್ದೀರಿ ತಾವು? ನಾವು ಕಂಪ್ನಿಯಿಂದ ಹೆಚ್ಚು ರಿಕ್ವೆಸ್ಟ್ ಮಾಡಾಕತ್ತೀವಿ. ಗ್ರಾಹಕರಿಗೆ ಮನೆಗೆ ಬಂದಾಗ ತಗೊಳ್ಳಿಕ್ಕೆ ಭಾಳ ಒಳ್ಳೆಯದು. ಮನ್ಯಾಗ ಅಲ್ಲೇ ಬುಕ್ ಮಾಡಿ ಮನೆಗೆ ಬಂದಾಗ ತಗೋಬೇಕು. ಮತ್ತೆ ಈಗ ಸ್ವಲ್ಪ ದೇಶಕ್ಕೆ ಪ್ರಾಬ್ಲಮ್ ಇರೋದ್ರಿಂದ ಸೊ ಮನೆಯಲ್ಲಿ ಏನು ಆಲ್ಟರ್ನೇಟಿವ್ ಏನು ಬೇರೆ ಮಾಡ್ಕೋಬೇಕು ಅವರು ತಿಳುವಳಿಕೆಯಿಂದ. ಪೊಲೀಸ್ ಇಲಾಖೆ ಸೆಕ್ಯೂರಿಟಿ ಬೇಕಂತೇಳಿ ತಾವು ಮನವಿ ಮಾಡ್ತಾ ಇದ್ದೀವಿ. ಮಾಡಿದೀವಿ, ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಒಬ್ಬರು ಬರ್ತಾ ಇದಾರ, ಯಾವಾಗ ಒಬ್ರು ಬರ್ತಾರ, ಅವರು ಖಾಲಿದ್ದಾಗ ಸಹಾಯ ಮಾಡಕತ್ತಾರ ನಮಗೆ. ಅದು ಜನ ಕೇಳ್ತಾ ಇಲ್ಲ. ಸಾರ್ವಜನಿಕವಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ? ಅವ್ರಿಗೆ ಬುಕ್ ಮಾಡಿ ಮನೆಗೆ ತಗೋ ಅಂತ ಹೇಳ್ರಿ, ಸೀನಿಯಾರಿಟಿ ಮ್ಯಾಗ ತಗೋ ಅಂತ ಹೇಳ್ರಿ. ಸುಮಾರು 3 ತಾರೀಕಿಂದ 10 ತಾರೀಕು ಮಟ್ಟ ವೇಟಿಂಗ್ದ ಅದಾರ್ರಿ. ಮತ್ತೆ ಇವತ್ತು 22 ತಾರೀಕು ಬುಕ್ ಮಾಡಿ ಇವತ್ತೇ ಕೇಳಾಕತ್ತಾರ. ಮುಂದೆ ಏನ್ ಮಾಡ್ಬೇಕಂತ? ಏನು ಸ್ವಲ್ಪ ಸಪ್ಲೈ ಹೆಚ್ಚು ಮಾಡಕ್ಕೆ ಗೌರ್ಮೆಂಟ್ಗೆ ನೀವು ಹೇಳಬೇಕು. ಗೌರ್ಮೆಂಟ್ ಸಪ್ಲೈ ಹೆಚ್ಚು ಮಾಡ್ರೆ ನಾವು ಮನೆಗೆ ಬಂದು ಕೊಡ್ತೀವಿ.